Very nice showroom. There's countless number of people who are working so hard, who's curating collections for all the customers. And this particular store is extremely special. It's the fifth store in Bangalore specifically. We have one in Kamanalli, Konankunte Cross, Chickpet, Marathalli, and this is our flagship store again, which is in the RR Nagar, the heart of Bangalore. To answer, I think the kind of smiles that we all have gives you enough the amount of struggle that we have gone through. And there is a big team. Today we have a strength of about more than 6,000 people who's working for us, and we are extremely grateful for the kind of love that Bangalore is always showing us. ನೋಡಿ ನಾನು ಆಗಲೇ ಹೇಳಿದೆ ಸ್ಪಾಯ್ಲ್ಡ್ ಚಾಯ್ಸಸ್ ಅಂತ. ದೇರ್ ಆರ್ ಸೋ ಮೆನಿ ಚಾಯ್ಸಸ್. ನಾನು ತುಂಬ ದಿನ ಆಗಿತ್ತು, ಲೈಕ್ ನಾನು ಅವಾಗಲೇ ಹೇಳ್ದಂಗೆ ಜಯನಗರಲ್ಲಿ ಮೊದಲನೇ ಬ್ರಾಂಚ್ ಅಲ್ಲಿ ನಾನು ಕಲಾಮಂದಿರ ಅನ್ನೋ ಒಂದು ಸ್ಟೋರ್ ಅಂತ ನಾನು ನೋಡಿದ್ದು. ವೆರಿ ಯಂಗ್, ಸೊ ಪೇರೆಂಟ್ಸ್ ಜೊತೆ ಶಾಪಿಂಗ್ ಹೋದಾಗ ಜಯನಗರಲ್ಲಿ ಸಾw that store. ಟುಡೇ ಇವತ್ತಿನ 83ನೇ ಸ್ಟೋರ್ ಅಂದರೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಆಲ್ ಟುಗೆದರ್. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಸರ್. ಇಬ್ಬರು ಟೂ ಮೆನ್ ಸ್ಟಾರ್ಟೆಡ್ ದಿಸ್ ಅಂತ ನೀವು ಹೇಳಿದ್ರಿ ಸ್ಟೋರ್. ಐ ಥಿಂಕ್ ಹೆಣ್ಮಕ್ಳಿಗೆ ಎಷ್ಟು ವೆರೈಟಿ ಇದೆಯೋ ಗಂಡು ಮಕ್ಳಿಗೂ ಕೂಡ ಅಷ್ಟೇ ಕಲೆಕ್ಷನ್ಸ್ ಚೆನ್ನಾಗಿರುವಂಥದ್ದು. ಆ್ಯಂಡ್ ಚಿಕ್ಕ ಮಕ್ಳಿಗೂ ಕೂಡ ಅಷ್ಟು ಕ್ಯೂಟ್ ಆಗಿರೋ ಎಥ್ನಿಕ್ ವೇರ್. ಐ ಥಿಂಕ್ ದಟ್ ನನಗೆ ತುಂಬ ಖುಷಿ ಅನ್ಸುತ್ತೆ. ವೆನ್ ಐ ಸಿ ಕಿಡ್ಸ್ ವೇರ್ ನನಗೆ ಸಖತ್ ಖುಷಿ ಅನ್ಸುತ್ತೆ. ಸೊ ಐ ಥಿಂಕ್ ದಟ್ ವಾಸ್ ಹೈಲೈಟ್ ಫಾರ್ ಮಿ ವೆನ್ ಐ ಸಾ ದ ಕಿಡ್ಸ್ ಕಲೆಕ್ಷನ್ಸ್. ಗಂಡು ಮಕ್ಕಳದಾಗಲಿ ಹೆಣ್ಮಕ್ಳದಾಗಲಿ ದಟ್ ಇಸ್ ವೆರಿ ನೈಸ್. ಐ ಥಿಂಕ್ ಒಂದು ಫ್ಯಾಮಿಲಿಗೆ ಕಂಪ್ಲೀಟ್ ಸ್ಟೋರ್ ಇದಾಗಿರೋದ್ರಿಂದ ಡೆಫಿನೆಟ್ಲಿ ಅ ಲಾಟ್ ಆಫ್ ಆಪ್ಷನ್ಸ್ ಆ್ಯಂಡ್ ಡಿಸೈನ್ಸ್ ಟು ಲುಕ್ ಇನ್ ಟು. 83rd ಸ್ಟೋರ್ನ ಓಪನಿಂಗ್ ಇವತ್ತು ಬಂದಿರೋ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಫಸ್ಟ್ಲಿ ನನ್ನ ಫೇವ್ರೆಟ್ ಲಾಸ್ಟ್ ಒಂದು ಕಲಂಕಾರಿ ಸಾಫ್ಟ್ ಸಿಲ್ಕ್ ಮೈಸೂರು ಸಿಲ್ಕ್ ಸಾರಿ ನೋಡಿದ್ವಿ. ಐ ಥಿಂಕ್ ದಟ್ ವಾಸ್ ವೆರಿ ಡಿಫ್ರೆಂಟ್ ಕಾಂಬಿನೇಷನ್. ತುಂಬ ಇಷ್ಟ ಆಯಿತು. ನನಗೆ ಅಂತೂ ತಗೊಂಡಿದ್ದೇ ಇಲ್ಲ, ಬಿಕಾಸ್ ಮನೆಯಲ್ಲಿ ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ. ಸೊ ದೇ ಮೋರ್ ಲೈಕ್ ಎಲ್ಲಾರ್ದು ಯೂಸ್ ಮಾಡ್ತಾ ಇರ್ತೀವಿ. ನನ್ನ ಫಸ್ಟ್ ಬ್ಲೂ ಕಲರ್ ಸ್ಯಾರಿ ವೆನ್ ಐ ವಾಸ್ ಇನ್ ಮೈ 10th ಸ್ಟ್ಯಾಂಡರ್ಡ್ ಗ್ರಾಜುಯೇಷನ್ಗೆ ಎಲ್ಲರಿಗೂ ಸ್ಯಾರಿ ಒಂದು ಕಲರ್ ಸ್ಯಾರಿ ಹಾಕೊಂಡಿದ್ದೆ. ಸೊ ಅದು ಬ್ಲೂ ಕಲರ್ ಸ್ಯಾರಿ ದಟ್ ವಾಸ್ ಆಫ್ ಮೈ ಓನ್. ಸೊ ಅದು ನನಗೆ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. There are so many pages and references that we look into. ಒಬ್ಬೊಬ್ಬರಿಂದನೂ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ. So I think there are so many pages and so many people who inspire every day ಒಂದೊಂದು ಲುಕ್ಕು. So I think that is something very nice. And today I think ಅಮ್ಮನೇ ಈ ಸಾರಿ ಪ್ರಿಂಟ್ ಸೆಲೆಕ್ಷನ್ ಮಾಡಿದ್ದು. ಇದು ಟ್ರೆಂಡಿಂಗ್ ಆಗಿದೆ ಇವಾಗ ಈ ಪ್ರಿಂಟ್ ಅಂತ ಕಲಾಮಂದಿರ ಸಾರಿನೇ ಹಾಕೊಂಡಿರೋದು. ಸೊ ಐ ಥಿಂಕ್ ಮಮ್ಮಿ ಕಮ್ಸ್ ಇನ್ ಫಸ್ಟ್ ಸಾರಿ ಅಂತ ಬಂದಾಗ ವೆನ್ ಎವರ್ ವಿ ಹ್ಯಾವ್ ಟು ಚೂಸ್ ಅ ಸಾರಿ ಆರ್ ಎನಿಥಿಂಗ್, ಅಮ್ಮಂಗೆ ಸ್ವಲ್ಪ ಜಾಸ್ತಿ ಸಾರಿಯಲ್ಲಿ ನಾಲೆಜ್ ಇರೋದ್ರಿಂದ ಟುಡೇಸ್ her selection is what I want today. So yeah, I think ಅಮ್ಮನ ಫಾಲೋ ಮಾಡ್ತೀನಿ ಯೂಶಲಿ. ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿ, ಫ್ರೆಂಡ್ ಬಾಯ್ ಸಿನಿಮಾ ರಿಲೀಸ್ ಆಗಿ 10 years ಆಗಿದೆ. ಐ ಥಿಂಕ್ ನಂಗೆ ಅನ್ಸೇ ಇಲ್ಲ 10 years ಆಯಿತು ಅಂತ. ಈ ಕೋವಿಡ್ ಬಂದು ಮಧ್ಯದಲ್ಲಿ ತುಂಬ ಅದು ಆ ಟೈಮ್ ಮಾತ್ರ ಒಂದು ಸ್ವಲ್ಪ ಫ್ರೀಸ್ ಆಯ್ತು ಅನ್ನಿಸ್ತು. ಬಟ್ ಅದರ್ವೈಸ್ ದ ಜರ್ನಿ ಹ್ಯಾಸ್ ಬಿನ್ ಬ್ಯೂಟಿಫುಲ್. ಯಾವುದೇ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇದೆ, ನೋ ಸಪೋರ್ಟ್, ಜಸ್ಟ್ ನಮ್ಮ ಫ್ಯಾಮಿಲಿ ನನ್ನ ಜೊತೆ ನಿಂತು ದಟ್ ಯು ಕ್ಯಾನ್ ಡೂ ಇಟ್ ಅಂತ ನನ್ನ ಜೊತೆ ಇದುವರೆಗೂ ನಿಂತಿದ್ದಾರೆ. ಹ್ಯಾವಿಂಗ್ ಎ ಸಪೋರ್ಟಿವ್ ಫ್ಯಾಮಿಲಿ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಚೆರಿಶ್ಡ್ ಆ್ಯಂಡ್ ಬೀನ್ ಗ್ರೇಟ್ಫುಲ್. So today here I am, it's all because of my family and ನನ್ನ ವೆಲ್ ವಿಶರ್ಸ್ ಆ್ಯಂಡ್ ಆಬ್ವಿಯಸ್ಲಿ ನನ್ನ ಫ್ಯಾನ್ಸ್. ಐ ಥಿಂಕ್ ಕನ್ನಡದಲ್ಲಿ ನಾನು ಸಿನಿಮಾಗಳನ್ನ ಶುರು ಮಾಡಿದ್ದು ಆ್ಯಂಡ್ ಇಲ್ಲಿಯ ಜನ ಗುರುತಿಸಿ ಆಶಿಕಾ ಇಸ್ ಕೇಪಬಲ್ ಅಂತ ಒಂದಷ್ಟು ಹೊಸ ಹೊಸ ಪಾತ್ರಗಳನ್ನ ನಮ್ಮ ಡೈರೆಕ್ಟರ್ಸ್ ಆಗಿರಲಿ, ಒಳ್ಳೆ ಪ್ರೊಡಕ್ಷನ್ ಹೌಸಸ್, ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ತೆಲುಗು ಅಥವಾ ತಮಿಳಲ್ಲಿ ಕೂಡ ನನಗೆ ಆಪರ್ಚುನಿಟಿ ಸಿಗ್ತಿದೆ ಅಂದರೆ ಇಟ್ಸ್ ಆಲ್ ವೇರ್ ಐ ಸ್ಟಾರ್ಟೆಡ್. ಸೊ ತುಂಬ ಖುಷಿ ಅನ್ಸುತ್ತೆ. ಎಲ್ಲ ಕನ್ನಡದ ಜನತೆಗೆ ಥ್ಯಾಂಕ್ ಯು ಹೇಳಿ. ಕಲಾಮಂದಿರ್ ಒಂದು ಫ್ಯಾಮಿಲಿ ಸ್ಟೋರ್ ಆಗಿ ಫ್ಯಾಮಿಲಿ ಜೊತೆ ಹೋಗಿ ಶಾಪಿಂಗ್ ಮಾಡಿದ್ದು. ಸೊ ಇವತ್ತು ಟು ಕಮ್ ಹಿಯರ್ ಫಾರ್ ದ 83rd ಸ್ಟೋರ್ ಲಾಂಚ್ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಕಲಾಮಂದಿರ್ ಜರ್ನಿ ಪ್ಲಸ್ ನನ್ನ ಜರ್ನಿನ ಐ ಥಿಂಕ್ ಅಲಾಂಗ್ ಸೈಡ್ ವಿ ಟ್ರಾವೆಲ್ ಅಂತ ನನಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಡಿಸೈನ್ಸ್ ಆ್ಯಂಡ್ ಕಲೆಕ್ಷನ್ಸ್ ತುಂಬ ಟೈಮ್ ಆಗಿತ್ತು ಕಮಿಂಗ್ ಟು ಕಲಾಮಂದಿರ್. ಸೊ ನನಗೆ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಎಲ್ಲ ಥರದ ಕಲೆಕ್ಷನ್ಸು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಆ್ಯಂಡ್ ಹ್ಯಾಂಡ್ಲೂಮ್ಸ್ ಎಲ್ಲ ಸರ್ ಹೇಳ್ದಂಗೆ ಅವರೇ ಚೂಸ್ ಮಾಡಿ ಒಂದೊಂದು ಡಿಸೈನ್ ಮಾಡೋದ್ರಿಂದ
ನನಗೇನೆ ಏನೋ ಹೆಣ್ಮಕ್ಳಾಗಿ ಎಲ್ಲೇ ಯಾವುದೇ ಸ್ಯಾರಿ ಅಂಗಡಿಗೆ ಹೋದ್ರು ವಿ ಜಸ್ಟ್ ಗೆಟ್ ಲಾಸ್ಟ್ ಅಲ್ವಾ, ಸ್ಯಾರಿ ಅಂಗಡಿ ಆಗಲಿ ಒಳ್ಳೆ ಶಾಪ್ ಆದ್ರೂ ಹೋಗಿ ಒಂದಷ್ಟು ಹೊತ್ತು ಕಾಲ ಕಳೆಯೋದಿರುತ್ತೆ. ಸೊ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕಲಾಮಂದಿರಕ್ಕೆ ಬಂದ್ರೆ ಸ್ವಲ್ಪ ಕಳೆದು ಹೋಗೋದಂತೂ ಗ್ಯಾರಂಟಿ ಅಂತ ಅನ್ಸುತ್ತೆ. ಕಲೆಕ್ಷನ್ಸ್ ಇರುವಂಥದ್ದು ಆ್ಯಂಡ್ ಒಂದು ಬಿಸ್ನೆಸ್ನ ಒಂದು ಬಿಸ್ನೆಸ್ ಒಂದು ಸ್ಟೋರ್ ಆಗಿ ಶುರು ಮಾಡೋದೇ ದೊಡ್ಡ ವಿಷಯ. ಕಮಿಂಗ್ ಟು ದ 83rd ಸ್ಟೋರ್ ಅಂತ ಅಂದ್ರೆ ಐ ಥಿಂಕ್ ಇಟ್ಸ್ ಹ್ಯೂಜ್ ಜರ್ನಿ, ಹ್ಯೂಜ್ ಅಚೀವ್ಮೆಂಟ್ ಆಲ್ರೆಡಿ. ಇನ್ನೊಂದಷ್ಟು ಮತ್ತಷ್ಟು 100 ಇಸ್ ವೆರಿ ಕ್ಲೋಸ್ ಅನ್ಸುತ್ತೆ. ಸೊ ಆದಷ್ಟು ಬೇಗ 100 ಹೊಡಿಲಿ ಅಂತ ನಾನು ಆಶಿಸ್ತೇನೆ. Everyone for coming for this 83rd showroom inauguration. We are very happy to have Ashika Ranganath madam here. So I hope like everybody comes and do good shopping here. I can guarantee like the best quality, prices and everything. Okay. Very proud to have this in Bangalore, 5th store. This is like Namma Bangalore.